ನಮಸ್ತೆ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಟೆನ್ಷನ್, ಲೆಂತ್ ಮತ್ತು ವಿಡ್ತ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಟೆನ್ಷನ್ ಅಂತ ಅಂದರೆ ಟಾಪ್ ಥ್ರೆಡ್ ಮತ್ತು ಬಾಟಮ್ ಥ್ರೆಡ್ ಅಂದರೆ ಬಾಬಿನ್ ಥ್ರೆಡ್ ಹೇಗೆ ಕ್ಲಾತಲ್ಲಿ ಲಾಕ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಸೊ ಇದು ಟೆನ್ಷನಲ್ಲಿ ನಾನು ಹಾಕಿರುವಂಥ ಸ್ಟಿಚ್ಗಳು. ಸೊ ಇದು ಒಂದೊಂದೇ ಸ್ಟಿಚ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಟೆನ್ಷನ್ 1ಅಲ್ಲಿ ಹಾಕಿರುವಂಥ ಸ್ಟಿಚ್ಚು ಮೊದಲನೇದು. ಈ ಸ್ಟಿಚ್ಚು ಫ್ರಂಟಲ್ಲಿ ಚೆನ್ನಾಗಿ ಬಂದಿದೆ, ಬಟ್ ನೀವು ಬ್ಯಾಕಲ್ಲಿ ನೋಡೋದಾದರೆ ಈ ಥರ ಲೂಪ್ ಬಂದಿದೆ. ಟಾಪ್ ಸ್ಟಿಚ್ಚು ಬಾಟಮ್ ಸ್ಟಿಚ್ಚಲ್ಲಿ ಕಾಣ್ತಾ ಇದೆ. ಸೊ ಇದು ಟೆನ್ಷನ್ 1ಅಲ್ಲಿ ಬಂದಿರೋಂಥ ಸ್ಟಿಚ್ಚು ಸರಿಯಾಗಿ ಬಂದಿಲ್ಲ. ಇದು ಕ್ಲಾತ್ ಒಳಗಡೆನೆ ಟಾಪ್ ಥ್ರೆಡ್ಡು ಮತ್ತು ಬಾಟಮ್ ಥ್ರೆಡ್ಡು ಲಾಕ್ ಆಗಬೇಕು. ಸೊ ಇದು ಮೊದಲನೇ ಟೆನ್ಷನಲ್ಲಿ ಆಗಿಲ್ಲ. ಇಲ್ಲಿ ಸೆಕೆಂಡ್ ಸ್ಟಿಚ್ ನೋಡೋದಾದರೆ ಮೇಲ್ಗಡೆ ಲೈಟಾಗಿ ಲೂಸ್ ಬಂದಿದೆ ನೋಡಿ, ಇಲ್ಲಿ ಲೂಸ್ ಇದೆ. ಸೊ ಇಲ್ಲಿ ಲೂಸ್ ಇದೆ, ಇಲ್ಲಿ ಕೆಲವೊಂದಷ್ಟು ಸ್ಟಿಚ್ಗಳು ಲೂಸ್ ಇದೆ. ಅದಾದಮೇಲೆ ಇಲ್ಲಿ ಫಸ್ಟ್ ಸ್ಟಿಚ್ಚಲ್ಲೂ ಕೂಡ ಲೂಸ್ ಇದೆ, ಸೆಕೆಂಡ್ ಸ್ಟಿಚ್ಚಲ್ಲಿ ಜಾಸ್ತಿ ಲೂಸ್ ಇದೆ. ಹಿಂದೆ ತಿರುಗಿಸಿ ನೋಡಿದ್ರೆ ಫುಲ್ಲು ಬಾಟಮ್ ಸ್ಟಿಚ್ಚೆಲ್ಲ ಲೂಸ್ ಥ್ರೆಡ್ ಬಂದಿದೆ. ಸೊ ಇದು ಕೂಡ ಸರಿಯಾದ ಟೆನ್ಷನ್ ಅಲ್ಲ. ನೆಕ್ಸ್ಟ್ ಥರ್ಡ್ ಟೆನ್ಷನು ಮೇಲ್ಗಡೆ ಕೂಡ ಸರಿಯಾಗಿ ಬಂದಿದೆ, ಕೆಳಗಡೆ ಕೂಡ ಸರಿಯಾಗಿ ಬಂದಿದೆ. ಇನ್ನು ನೆಕ್ಸ್ಟು 4, 5, 6, 7, 8, 9 ಟೆನ್ಷನ್ ಇದೆ ನನ್ನ ಮಷೀನಲ್ಲಿ. 9 ಟೆನ್ಷನ್ ಕೂಡ ಕರೆಕ್ಟಾಗಿ ಬಂದಿದೆ. ಯಾಕಂದರೆ ಇದು ಸಿಂಗಲ್ ಹೆವಿ ಡ್ಯೂಟಿ ಮಷೀನ್ ಆಗಿರೋದ್ರಿಂದ ಇದು ಟಿಕ್ಕರ್ ಫ್ಯಾಬ್ರಿಕ್ಗೆಲ್ಲ ಹೆವಿ ಟೆನ್ಷನ್ ಇಟ್ಕೊಂಡೇ ಮಾಡಬೇಕಾಗುತ್ತೆ. ದೆನ್ ಹೆವಿ ಟೆನ್ಷನ್ ಇಟ್ಕೊಂಡು ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ದೆನ್ ಲೆಂತ್ ಏನು ಅಂತಂದರೆ ಒಂದು ನೀಡಲಿಂದ ಮತ್ತೊಂದು ನೀಡಲ್ಗೆ ಇರುವಂಥ ದೂರ, ಈ ದೂರನ ಲೆಂತ್ ಅಂತ ಕರಿತೀವಿ. ಸೊ ಅದು 1, 2, 3, 4, 5 ಎಷ್ಟಾದರೂ ಇರ್ಬೋದು, ಅಕಾರ್ಡಿಂಗ್ ಟು ಯುವರ್ ರಿಕ್ವೈರ್ಮೆಂಟ್. ಇವಾಗ ನೀವು ಜಾಸ್ತಿ ದೊಡ್ಡ ಬಟ್ಟೆಗಳನ್ನ ಜಸ್ಟ್ ರೆಫ್ರೆನ್ಸ್ಗೆ ಹೊಲ್ಕೋತಾ ಇದ್ದೀನಿ ಅಂತ ಅಂದರೆ ಅದು ಸ್ವಲ್ಪ ಜಾಸ್ತಿ ಲೆಂತ್ ಇಟ್ಕೊಂಡು ಹೊಲಿದ್ರೂ ನಡೆಯುತ್ತೆ. ಈಗ ನೀವು 0 ಲೆಂತ್ ಇಟ್ಕೊಂಡು ಹೊಲಿತಾ ಇದ್ದೀರಾ ಅಂತ ಅಂದರೆ ಅದು ಬಟನ್ ಸೀವಿಂಗ್ ಆಗಿರುತ್ತೆ. ಬಟನ್ ನಾವು ಸೀವ್ ಮಾಡಬೇಕಾದ್ರೆ ಲೆಂತ್ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಅದನ್ನು ಕಡೆ ಸ್ಟಿಫ್ ಮಾಡಿ ಸೀವ್ ಮಾಡೋದು. ಸೊ ಬಟನ್ ಸೀವ್ ಮಾಡಬೇಕಾದ್ರೆ ನಾವು 0ದಲ್ಲಿ ಸೀವ್ ಮಾಡ್ತೀವಿ. ದೆನ್ 1, 2, 3, 4, 5 ಈ 1, 2, 3, 4, 5 ಸ್ಟಿಚ್ಚಿಂಗು ಸ್ಟಿಚ್ ಮಾಡಿದಾಗ ಯಾವ ರೀತಿ ಲೆಂತ್ ಕಾಣುತ್ತೆ ಅಂತ ನೋಡೋಣ. ಇದು ಲೆಂತ್ 1 ಇದ್ದಾಗ ಹೇಗೆ ಸ್ಟಿಚ್ ಬರುತ್ತೆ ಅಂತ ಇಲ್ಲಿ ನೋಡಿ. ನಾನು ಇಷ್ಟೇ ಉದ್ದ ಹೊಲ್ದಿರೋದು, ಯಾಕಂದರೆ ನಾವು 1 ಇಟ್ಕೊಂಡು ಹೊಲಿದಾಗ ಬೇಗ ಮೂವ್ ಆಗೋಲ್ಲ. ಪಕ್ಕ ಫುಲ್ಲು ಹತ್ತತ್ರನೇ ಸ್ಟಿಚಸ್ ಬೀಳುತ್ತೆ. ಸೊ ಈಗ ನೋಡಿದ್ರೆ ನಿಮಗೆ ಜಸ್ಟ್ ಲೈನ್ ಥರ ಕಾಣುತ್ತೆ, ಬಟ್ ಬಾಟಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಫುಲ್ ಡಾಟ್ ಇದೆ. ಇದೆಲ್ಲ ಹತ್ತತ್ರ ಒಂದು ನೀಡಲ್ ಹೋಲ್ ಪಕ್ಕನೇ ಇನ್ನೊಂದು ನೀಡಲ್ ಹೋಲ್ ಬಿದ್ದಿರೋದ್ರಿಂದ ತುಂಬ ಹತ್ತತ್ರ ಸ್ಟಿಚಸ್ ಇರುತ್ತೆ. ಇದು ಲೆಂತ್ ನಂಬರ್ 1. ನೆಕ್ಸ್ಟ್ ಒನ್, ಇದು ಲೆಂತ್ ನಂಬರ್ 2 ನೋಡಿ, ಈ ರೀತಿ ಇದೆ. ಹಿಂದೆಗಡೆ ನೋಡಿದ್ರೆ ಈ ರೀತಿ ಬರುತ್ತೆ. ನೆಕ್ಸ್ಟು ಲೆಂತ್ ನಂಬರ್ 3 ನೋಡಿ, ಇದು ಲೆಂತ್ ನಂಬರ್ 2ಗಿಂತ ಒಂದು ಸ್ವಲ್ಪ ದೊಡ್ಡ ಇದೆ ಲೆಂತ್ ನಂಬರ್ 3. ಸೊ ಹಿಂದೆ ಕೂಡ ಅದೇ ಸೈಜ್ ಇದೆ.
ಅದಾದಮೇಲೆ ಲೆಂತ್ ನಂಬರ್ 4 ಇಷ್ಟೇ ಇರೋದು ಲೆಂತು 1 2 3 4. ವಿಡ್ತು ಸ್ಟ್ರೈಟ್ ಲೈನಲ್ಲಿ ಬರೋದಿಲ್ಲ. ವಿಡ್ತು 0 ಇದ್ದರೆ ಸ್ಟ್ರೈಟ್ ಲೈನ್ ಆಗ್ತಿದೆ ಅಂತ ಅರ್ಥ. ಸೊ ನಾವು ವಿಡ್ತು ಜಿಗ್ಜಾಗ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಜಿಗ್ಜಾಗು ಮತ್ತು ನಾವು ಡೆಕೋರೇಟಿವ್ ಸ್ಟಿಚಸ್ ಹಾಕಬೇಕಾದ್ರೆ, ಎಂಬ್ರಾಯ್ಡರಿ ಸ್ಟಿಚಸ್ ಹಾಕಬೇಕಾದ್ರೆ ವಿಡ್ತ್ ಯೂಸ್ ಮಾಡ್ತೀವಿ.